ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ನಾನಿವತ್ತು ಮಾಡ್ತಿರೋ ರೆಸಿಪಿ ಏನಂದ್ರೆ ಅಕ್ಕಿ ರೊಟ್ಟಿ, ಅದ್ರ ಜೊತೆಗೆ ಟೊಮೆಟೊ ಕಾಯಲ್ಲಿ ಚಟ್ನಿ ಮಾಡ್ತಾ ಇದ್ದೀನಿ. ಇದನ್ನ ನೋಡ್ತಿದ್ರೆ ಸಾಕು ತಿನ್ಲೇಬೇಕು ಅನ್ಸುತ್ತೆ, ಯಾಕಂದ್ರೆ ಆಲ್ರೆಡಿ ಮಳೆಗಾಲ ಸ್ಟಾರ್ಟ್ ಆಗೋಗಿದೆ. ಮಳೆಗಾಲದಲ್ಲಂತೂ ನಮ್ ಕಡೆ ವೀಕ್ಲಿ 3 ಡೇಸ್ ಅಂತೂ ರೊಟ್ಟಿ ಇದ್ದೇ ಇರುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಆರೋಗ್ಯಕ್ಕೆ ಮತ್ತೆ ತಿನ್ನೋದಕ್ಕೂ ತುಂಬಾ ಹಿತವಾಗಿರುತ್ತೆ ಈ ರೊಟ್ಟಿ. ನಿಮ್ಗೆ ಏನಾದ್ರೂ ರೊಟ್ಟಿ ಮಾಡೋದಕ್ಕೆ ಬರಲ್ಲ, ಫಸ್ಟ್ ಟೈಮ್ ರೊಟ್ಟಿ ಮಾಡ್ತಿದ್ದೀರಾ ಅಂದ್ರೆ ನಾನು ಹೇಳೋ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿ ಖಂಡಿತ ತುಂಬಾ ಸಾಫ್ಟ್ ಆಗಿರುವಂತ ರೊಟ್ಟಿನ ನೀವು ಸಹ ಮಾಡಬಹುದು. ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ನಾವು ತುಂಬಾ ವೆರೈಟಿ ಆದಂತಹ ಚಟ್ನಿ ಮತ್ತೆ ಪಲ್ಯಗಳನ್ನ ಮಾಡ್ಕೊಂಡಿರ್ತೀವಿ. ಅದರಲ್ಲೂ ಈ ಟೊಮೆಟೊ ಕಾಯಿ ಚಟ್ನಿ ಅಂದ್ರೆ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್. ಹಾಗಾದ್ರೆ ಬನ್ನಿ ಟೊಮೆಟೊ ಕಾಯಿ ಚಟ್ನಿ ಮತ್ತೆ ರೊಟ್ಟಿನ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಅಲ್ಲಿ 3 ರಿಂದ 4 ಸ್ಪೂನ್ ಆಯಿಲ್ ಹಾಕಿ 1 ಸ್ಪೂನ್ ಜೀರಿಗೆನ ಹಾಕೊಂಡಿದ್ದೀನಿ. ನಂತರ ನಾನಿಲ್ಲಿ 6 ರಿಂದ 7 ಟೊಮೆಟೊ ಕಾಯಿ, 2 ಆನಿಯನ್ ಮತ್ತೆ ಒಂದು 8 ಹಸಿಮೆಣಸಿನಕಾಯಿನ ದಪ್ಪದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನಂತರ 1-2 ಇಂಚು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊತಿದ್ದೀನಿ. 2 ಕಡ್ಡಿ ಕರಿಬೇವು ಮತ್ತು 1 ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಇವಾಗಲೇ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ನಾವು ಇವಾಗಲೇ ಸೇರಿಸಿರೋದ್ರಿಂದ ಟೊಮೆಟೊ ಕಾಯೆಲ್ಲ ನೀಟಾಗಿ ಸಾಫ್ಟಾಗಿ ಬೇಗ ಬೇಯುತ್ತೆ. ಇಲ್ಲಿ ನಾವು ಟೊಮೆಟೊ ಕಾಯಿನ ಬೇಯಿಸ್ಕೊಳ್ಳೋದಕ್ಕೆ ನೀರು ಸೇರಿಸ್ತಾ ಇಲ್ಲ, ಇದೇ ರೀತಿಯಾಗಿ ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಉಪ್ಪನ್ನ ಸೇರಿಸಿರೋದ್ರಿಂದ ಟೊಮೆಟೊಲಿದ್ದಂಥ ನೀರಿನ ಅಂಶ ಎಲ್ಲ ಬಿಟ್ಟಿದೆ. ನಂತರ ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡಿ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ ಸುಮಾರು ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಆವಾಗ ಸಾಫ್ಟ್ ಆಗಿದ್ರೆ ಸಾಕು, ಬೆಂದಿರುತ್ತೆ. ನಂತರ ಸ್ಟವ್ನ ಆಫ್ ಮಾಡಿಕೊಂಡು 1 ಇಡಿ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಬೌಲ್ ತೆಂಗಿನಕಾಯಿ, 2 ಸ್ಪೂನ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು, ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಬಟ್ ಬೆಲ್ಲ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಕಾಯಿ ಹುಳಿ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೆಲ್ಲನ ಸೇರಿಸೋದ್ರಿಂದ ಅದರ ಟೇಸ್ಟ್ ಹೆಚ್ಚಾಗುತ್ತೆ. ನಂತರ ಅದಷ್ಟನ್ನು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇಲ್ಲಿ ನಾನು ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಉಳಿದಿರುವಂಥ ರೈಸ್ನ ತಗೊಂಡಿದ್ದೀನಿ. ರೊಟ್ಟಿನ ತಟ್ಟೋದಕ್ಕೆ ಬರಲ್ಲ ಮತ್ತು ರೊಟ್ಟಿ ತುಂಬ ಗಟ್ಟಿ ಆಗ್ತಾ ಇದೆ ಅಂದರೆ ನಾನು ಹೇಳ್ತಿರುವ ಈ ಟಿಪ್ನ ಫಾಲೋ ಮಾಡಿ, ಖಂಡಿತ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಮಿಕ್ಸಿ ಜಾರ್ಗೆ ಉಳಿದಿರುವಂಥ ರೈಸ್ ಮತ್ತು ಅರ್ಧ ಬೌಲ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ಇದನ್ನು ಒಂದು 3 to 4 ಟೈಮ್ಸು ಆನ್ ಆಫ್ ಮಾಡಿಕೊಂಡ್ರೆ ಸಾಕು. ತುಂಬಾ ಸಾಫ್ಟ್ ಆದಂಥ ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಉಳಿದಿರುವ ರೈಸ್ನು ಸಹ ಸೇಮ್ ಇದೇ ರೀತಿಯಾಗಿ ಸ್ವಲ್ಪ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆನ್ ಆಫ್ ಮಾಡಿಕೊಂಡ್ರೆ ಸಾಕು, ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ. ಈ ರೊಟ್ಟಿ ಹಿಟ್ಟನ್ನ ಮಾಡ್ಕೊಳ್ಳೋದಕ್ಕೆ ನಾವು ಇದಕ್ಕೆ ನೀರನ್ನ ಸೇರಿಸ್ಕೋಬಾರ್ದು. ಜಸ್ಟ್ ರೈಸು, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ಅಷ್ಟೇ. ಉಪ್ಪನ್ನ ನಾನಿಲ್ಲಿ ಪ್ರತಿ ಸಲನೂ ಸೇರಿಸ್ಕೋತಾ ಇದ್ದೀನಿ, ಯಾಕಂದರೆ ಈವನ್ನಾಗಿ ಎಲ್ಲ ಹಿಟ್ಟಿಗೂ ಉಪ್ಪು ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಒಂದೇ ಸಲ ಹಾಕಿದ್ರೆ ಅದು ನೀಟಾಗಿ ಹೊಂದ್ಕೊಳ್ಳಲ್ಲ, ಹಾಗಾಗಿ ಒಂದು ಕಡೆ ಉಪ್ಪು ಮತ್ತು ಒಂದು ಕಡೆ ಸಪ್ಪೆ ಆಗಿಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈವನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ರೊಟ್ಟಿ ಹಿಟ್ಟು ರೆಡಿಯಾಗಿದೆ, ತುಂಬ ಸಾಫ್ಟಾಗಿದೆ. ನಾನಿಲ್ಲಿ ತಗೊಂಡಿದ್ದಂಥ ರೈಸ್ನ 3 ಟೈಮ್ಸ್ ನಾನಿಲ್ಲಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ರೈಸ್ನೇ ಸೇರಿಸ್ಕೊಂಡು ರುಬ್ಕೋಬೇಕಾಗುತ್ತೆ. ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ರೆ ಇಷ್ಟು ಸಾಫ್ಟಾಗಿ ರೊಟ್ಟಿ ಹಿಟ್ಟು ಬರಲ್ಲ. ಇವಾಗ ರೊಟ್ಟಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಈ ಕಡೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊ ಕಾಯೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಕೊನೆಯಲ್ಲಿ ನಾನು 2 ಸ್ಪೂನ್ ಕಡಲೆನ ಸೇರಿಸ್ಕೊತಾ ಇದ್ದೀನಿ. ಇದಿಷ್ಟನ್ನು ಇವಾಗ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ಸೇರಿಸ್ಕೋಬಹುದು, ಇಲ್ಲ ಅಂದರೆ ಏನು ನೀರು ಬೇಕಾಗಲ್ಲ. ನೋಡಿ, ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಸಣ್ಣದಾಗೂ ಇರಬಾರ್ದು, ತುಂಬ ದಪ್ಪದಾಗೂ ಇರಬಾರ್ದು. ನಂತರ ಅದೇ ಪ್ಯಾನ್ಗೆ 2 ಸ್ಪೂನ್ ಆಯಿಲ್ ಸೇರಿಸಿ ಸಾಸಿವೆ ಜೀರಿಗೆನ ಹಾಕ್ಕೊಂಡು, ಸಾಸಿವೆ ಸಿಡಿದ ನಂತರ 1 ಸ್ಪೂನ್ ಕಡಲೆಬೇಳೆ ಮತ್ತು 1 ಕಡ್ಡಿ ಕರಿಬೇವನ್ನ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ರೆಡಿಯಾಗಿದೆ. ನಂತರ ರುಬ್ಬಿಟ್ಕೊಂಡಿದ್ದಂಥ ಚಟ್ನಿನ ಇವಾಗ ಒಗ್ಗರಣೆಗೆ ಸೇರಿಸ್ಕೋಬೇಕು. ಫ್ಲೇಮ್ನ ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ಜಾರಲ್ಲಿದ್ದಂಥ ಚಟ್ನಿನೆಲ್ಲ ನೀಟಾಗಿ ತೆಗೆದುಕೋಬೇಕು. ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಜಾರಲ್ಲಿದ್ದಂಥ ಚಟ್ನಿನೆಲ್ಲ ತೆಗೆದುಕೊಂಡ್ರೆ ಕನ್ಸಿಸ್ಟೆನ್ಸಿ ಸರಿಯಾಗುತ್ತೆ. ನಾನು ಟೊಮೆಟೊ ಕಾಯಿನ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ, ಹಾಗಾಗಿ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಂದರೆ ಸೇರಿಸ್ಕೋಬಹುದು. ನಂತರ ಲಿಡ್ನ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸಾಕು, ಸೂಪರ್ ಸ್ಪೈಸಿ ಆಗಿರುವಂಥ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ. ರೊಟ್ಟಿ ಹಿಟ್ಟನ್ನ ನಾವು ಮಿಕ್ಸಿ ಮಾಡಿಟ್ಟಿದ್ವಿ, ಇವಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಸೇರಿಸ್ಕೊತಾ ಈ ರೀತಿಯಾಗಿ ಒತ್ತಿ ಕಲಿಸ್ಕೋಬೇಕು. ನೀರನ್ನ ಸೇರಿಸ್ಕೊಳ್ಳುವಾಗ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ, ಯಾಕಂದರೆ ಅವಶ್ಯಕತೆ ಇದ್ದರೆ ಮಾತ್ರ ಸೇರಿಸ್ಕೋಬೇಕು. ತುಂಬ ಮೆತ್ತಗಾದರೂ ಚೆನ್ನಾಗಲ್ಲ.
ಇವಾಗ ನೋಡಿ ರೊಟ್ಟಿ ಹಿಟ್ಟನ್ನು ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈ ಹದದಲ್ಲಿದ್ದರೆ ಸಾಕು. ನಂತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಅಷ್ಟು ರೊಟ್ಟಿ ಹಿಟ್ಟನ್ನು ತಗೊಂಡು ಅದನ್ನು ನೀಟಾಗಿ ಉಂಡೆ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಮಾಡ್ಕೊಂಡಿರೋ ರೊಟ್ಟಿ ಹಿಟ್ಟನ್ನು ನೀವು ತಟ್ಕೊಳ್ಳೋದಾದರೆ ತಟ್ಕೋಬೋದು, ಅಥವಾ ತಟ್ಟೋದಕ್ಕೆ ಬರಲ್ಲ ಅಂದರೆ ನೀವು ರೋಲಿಂಗ್ ಪಿನ್ನಲ್ಲಿ ಚಪಾತಿ ಥರ ಲಟ್ಟಿಸ್ಕೋಬಹುದು. ನಾನಿಲ್ಲಿ ಸ್ವಲ್ಪ ರೊಟ್ಟಿನ ತಟ್ಕೊಂಡು ನಂತರ ರೋಲಿಂಗ್ ಪಿನ್ನಲ್ಲಿ ರೋಲ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ರೋಲ್ ಮಾಡ್ಕೊಳ್ಳುವಾಗ ರೊಟ್ಟಿನ ತುಂಬ ಲೈಟಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಯಾಕಂದರೆ ಚಪಾತಿ ಹಿಟ್ಟಿಗಿಂತ ರೊಟ್ಟಿ ಹಿಟ್ಟು ತುಂಬ ಸಾಫ್ಟ್ ಆಗಿರುತ್ತೆ, ಹಾಗಾಗಿ ತುಂಬ ಪ್ರೆಸ್ ಮಾಡೋಕೆ ಹೋಗಬಾರ್ದು. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ರೌಂಡ್ ಆಗ್ತಿದೆ ನೋಡಿ. ಇಷ್ಟೇ, ತುಂಬ ಸಿಂಪಲ್ ರೊಟ್ಟಿ ಮಾಡ್ಕೊಳ್ಳೋದು. ನಿಮ್ಗೆ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ಸಹ ರೋಲ್ ಮಾಡ್ಕೋಬಹುದು. ರೊಟ್ಟಿನ ರೋಲ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರು ತಗೊಂಡು ಎಡ್ಜಸ್ ಎಲ್ಲ ಈ ರೀತಿಯಾಗಿ ನೀಟಾಗಿ ಒತ್ಕೋಬೇಕು, ಆವಾಗ ರೌಂಡ್ ಶೇಪ್ ಬರುತ್ತೆ. ರೊಟ್ಟಿ ಮೇಲ್ಭಾಗಕ್ಕೂ ಸಹ ಸ್ವಲ್ಪ ನೀರಿಂದ ಈ ರೀತಿಯಾಗಿ ತಟ್ಕೊಂಡ್ರೆ ನಾವು ರೊಟ್ಟಿನ ತವಾ ಮೇಲೆ ಹಾಕಿದಾಗ ರೊಟ್ಟಿ ನೀಟಾಗಿ ಬೇಯುತ್ತೆ. ಇವಾಗ ನೋಡಿ ರೊಟ್ಟಿ ತಟ್ಕೊಂಡಿದ್ದಾಗಿದೆ. ಇವಾಗ ಇದನ್ನ ಬೇಯಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಕೈಯಲ್ಲೇ ತೆಗೆದುಕೊಂಡು ತವಾ ಮೇಲೆ ಹಾಕೋಬಹುದು. ತುಂಬಾ ಈಸಿಯಾಗಿ ಬರುತ್ತೆ. ರೊಟ್ಟಿನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನಂತರ ಒಂದು 2-3 ನಿಮಿಷದಲ್ಲಿ ರೊಟ್ಟಿ ಕೆಳಗಡೆ ಭಾಗ ನೀಟಾಗಿ ಬೆಂದಿರುತ್ತೆ. ನಂತರ ರೊಟ್ಟಿ ಮೇಲ್ಗಡೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಚ್ಕೋಬೇಕಾಗತ್ತೆ. ಈ ರೀತಿ ನೀರು ಹಚ್ಕೊಳ್ಳೋದ್ರಿಂದ ರೊಟ್ಟಿ ಚೆನ್ನಾಗಿ ಎರಡು ಕಡೆನೂ ಬೇಯುತ್ತೆ. ಯಾಕಂದರೆ ನಾವು ರೊಟ್ಟಿನ ತಟ್ಕೊಳ್ಳುವಾಗ ಅಥವಾ ಹರ್ಕೊಳ್ಳುವಾಗ ಅಕ್ಕಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ರೊಟ್ಟಿ ಮಾಡ್ಕೊಂಡಿರ್ತೀವಲ್ಲ, ಆ ಹಿಟ್ಟು ಇದ್ದರೆ ರೊಟ್ಟಿ ನೀಟಾಗಿ ಬೇಯೋದಿಲ್ಲ. ಹಾಗಾಗಿ ನೀರನ್ನು ಹಚ್ಚಲೇಬೇಕು. ನಂತರ ರೊಟ್ಟಿನ ತಿರುಗಿಸ್ಕೊಂಡು ಇನ್ನೊಂದು ಸೈಡ್ನು ಸಹ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ರೊಟ್ಟಿ ಎರಡೂ ಕಡೆನೂ ಬೆಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ರೊಟ್ಟಿನ ಮಾಡ್ಕೋಬಹುದು ಅಂತ. ನಾನು ಹೇಳಿರುವ ಟಿಪ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ರೊಟ್ಟಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಇವಾಗ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಕಾಯಿನ ಚಟ್ನಿ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ಬಿಸಿ ಬಿಸಿಯಾದ ರೊಟ್ಟಿ ಮತ್ತು ಚಟ್ನಿನ ತಿಂತಾ ಇದ್ರೆ ಆಹಾ ಎಷ್ಟು ರುಚಿಯಾಗಿದೆ ಗೊತ್ತಾ. ಅದರಲ್ಲೂ ಈ ಮಾನ್ಸೂನ್ ವೆದರ್ಗಂತೂ ಈ ರೊಟ್ಟಿ ಯಾರಿಗಿಷ್ಟ ಆಗಲ್ಲ ಹೇಳಿ. ನಮ್ಮನೆಯಲ್ಲಂತೂ ರೊಟ್ಟಿ ಎಲ್ಲರ ಫೇವ್ರೇಟು. ಬೆಳಗ್ಗೆ ತಿಂಡಿಗಾಗಲಿ ಅಥವಾ ಮಧ್ಯಾಹ್ನ ಊಟಕ್ಕಾಗಲಿ ಯಾವಾಗಲೇ ರೊಟ್ಟಿ ಕೊಟ್ಟರು ಬೇಡ ಅನ್ನೋ ಮಾತೇ ಇಲ್ಲ. ನೀವು ಕೂಡ ಒಂದ್ಸಲ ಈ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ರೀತಿಯಾದಂಥ ತುಂಬಾ ಈಸಿ ಮತ್ತು ಟೇಸ್ಟಿಯಾದಂಥ ರೆಸಿಪಿಗಳು ನನ್ನ ಚಾನಲಲ್ಲಿ ತುಂಬ ಇದೆ. ಒಂದ್ಸಲ ನನ್ನ ಚಾನಲ್ನ ಚೆಕ್ಔಟ್ ಮಾಡಿ ನೋಡಿ. ನಾನು ಮಾಡ್ತಿರೋ ವೀಡಿಯೋಸ್ ನಿಮ್ಗೇನಾದರೂ ಇಷ್ಟ ಆಗ್ತಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾನು ನೆಕ್ಸ್ಟ್ ಹಾಕೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೀವು ಕೂಡ ಆ ವೀಡಿಯೋಸ್ನ ನೋಡಬಹುದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.